ಹಲೋ ಗೈಸ್, ವೆಲ್ಕಮ್ ಟು ಮೈ ಸ್ಟಾಕ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿರೋ ಚೆನ್ನಾಗಿಲ್ಲ ಅಂದ್ಕೊಂಡಿದ್ದೀನಿ. ನೀವು ಫಸ್ಟ್ ವೀಡಿಯೋ ನೋಡಿರ್ತೀರ, ನಾನು ಗಾಡಿ ತೊಗೊಂಬಂದಿದ್ದು ಫಸ್ಟ್ ಎಲೆಕ್ಟ್ರಿಕ್ ಏಕೆ 450X ಟಾಪ್ ಮಾಡೆಲ್ ಪ್ರೋ ಸೀರೀಸ್ ನೋಡ್ತಾ ಇದ್ದೀರಾ. ಫಸ್ಟ್ ಲುಕ್ ಅಂತೂ ಡಿಸೈನ್ ಲಿಟ್ರಲಿ ಐ ಆಮ್ ವೆರಿ ಕ್ರೇಜಿ. ನಮಗಂತೂ ಖುಷಿ ಆಗ್ತದೆ. ನಾನು ಫಸ್ಟು ಈ ಬೈಕ್ ನೋಡ್ತಿದ್ದೆ, ಡಿಸೈನಲ್ಲಿ ಅಂತೂ ಬೇರೆ ಲೆವೆಲ್ ಇದೆ ಗಾಡಿ. ಆ್ಯಂಡ್ ಇವಾಗ ಫುಲ್ ಡೀಟೇಲಾಗಿ ರಿವ್ಯೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಬನ್ನಿ ಇನ್ನಷ್ಟು ತಡ ಮಾಡೋದು ಶುರು ಮಾಡೋಣ. ಮೊದಲದಾಗಿ ಗಾಡಿಯಲ್ಲಿ ಕುತ್ಕೊಂಡಿದ್ದ ತಕ್ಷಣ ನೋಡ್ತಾ ಇರ್ಬೋದು ನೀವು, ಇದರಲ್ಲಿ ಸ್ಟ್ಯಾಂಡಲ್ಲಿ ಸೆನ್ಸರ್ ಇದೆ. ಸ್ಟ್ಯಾಂಡ್ ಫಸ್ಟ್ ತೆಗಿಬೇಕು. ಅದಾದಮೇಲೆ ಇವಾಗ ನೋಡ್ತಾ ಇದ್ದೀರಾ, ಇವಾಗ ನಾನು ಗಾಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ಟಾರ್ಟ್ ಮಾಡಿದ ತಕ್ಷಣ ಇವಾಗ ಹೋಮ್ ಸ್ಕ್ರೀನ್ ಈ ಥರ ನೋಡೋಕ್ಕೆ ಸಿಗುತ್ತೆ. ಇವಾಗ ಚಾರ್ಜ್ 99% ಇದೆ. ಸ್ಮಾರ್ಟ್ ಇಕೋದಲ್ಲಿ ಇದೆ ಇವಾಗ ಮೋಡು. 99 ಕಿಲೋಮೀಟರ್ಸ್ ಹೋಗುತ್ತೆ. ಇದರಲ್ಲಿ 4 ಮೋಡ್ಸ್ ಬರುತ್ತೆ. ಒಂದು ಸ್ಮಾರ್ಟ್ ಎಕೋ, ರೈಡು, ಸ್ಪೋರ್ಟ್ಸು ಮತ್ತು ವರ್ಕ್ ಮೋಡ್ ಅಂತ ಇದೆ. ಇವಾಗ ಇದೆಲ್ಲ ಮೋಡ್ಸು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮುಂಚೆ ಇವಾಗ ಸ್ಮಾರ್ಟ್ ಇಕೋದಲ್ಲಿ ಇರುತ್ತೆ. ಇವಾಗ ಬ್ಲೂಟೂತ್ ಕನೆಕ್ಟಿವಿಟಿ ಮೊಬೈಲಿಗೆ ಕನೆಕ್ಟ್ ಆದರೆ ಇಲ್ಲಿ ಮೊಬೈಲ್ಗೆ ಎಲ್ಲ ಸಿಂಕ್ ಆಗುತ್ತೆ. ನಾವು ಎಲ್ಲಿ ಹೋಗ್ತೀರಿ ಮತ್ತು ಯಾವ ಜಾಗದಲ್ಲಿ ಗಾಡಿ ನಿಲ್ಲಿಸಿದ್ದೀರಿ ಅಂತ ಎಲ್ಲ ಡೀಟೇಲಾಗಿ ನಿಮ್ಮ ಫೋನೆಲ್ಲ ಗೊತ್ತಾಗುತ್ತೆ. ಇವಾಗ ನೀವೆಲ್ಲಾದರೂ ಹೋಗ್ತಾಯಿದ್ದೀರಾ ದೂರ, ದಾರಿ ಏನು ಕನ್ಫ್ಯೂಸ್ ಆಯ್ತಂದರೆ ಇಲ್ಲಿ ಗೂಗಲ್ ಮ್ಯಾಪ್ ಇದೆ. ಸರ್ಚ್ ಮಾಡಿದ ತಕ್ಷಣ ಅಕ್ಯುರೇಟಾಗಿ ತೋರಿಸುತ್ತೆ. ಮತ್ತು ಟಚ್ ರೆಸ್ಪಾನ್ಸ್ ಕೂಡ ಅಷ್ಟೇ ಸ್ಮೂತಾಗಿ ಕೂಡ ಇದೆ. ಇವಾಗ ಸೆಟ್ಟಿಂಗ್ಸಲ್ಲಿ ಹೋಗಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಪ್ರೊಫೈಲ್ ನೇಮ್ ಸೆಟ್ಟಿಂಗ್ಸಲ್ಲಿ ಥೀಮ್ ಅಡ್ಜಸ್ಟ್ ಮಾಡ್ಬೋದು. ಆಟೋ ಬ್ರೈಟ್ನೆಸ್ ಸಿಕ್ಕಿದ ತಕ್ಷಣ ನಿಮ್ಗೆ 6 o'clock ಆಗಿದ ತಕ್ಷಣ ಡಾರ್ಕ್ ಥೀಮ್ ಬರುತ್ತೆ. ಪಾರ್ಕ್ ಅಸಿಸ್ಟ್ ಇದೆ. ಅದಾದಮೇಲೆ ಇಂಡಿಕೇಟರ್ ಇದೆ. ಇಂಡಿಕೇಟಿವ್ ಸೌಂಡ್ ಬೇಕು, ಇಲ್ಲಾಂದರೆ ಬೇಡ ಅಂದರೆ ನೀವು ಆಫ್ ಮಾಡ್ಬೋದು. ನೆಕ್ಸ್ಟು ಕನೆಕ್ಟಿವಿಟಿ, ಅದೇ ಎಲ್ಲಿ ಫೋನಲ್ಲಿ ಕನೆಕ್ಟ್ ಮಾಡಿದ್ರೆ ನಿಮಗೆ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಇದು ಏನಾದರೂ ಅಪ್ಡೇಟ್ ಬಂತಂದರೆ ಡ್ಯಾಶ್ಬೋರ್ಡಲ್ಲಿ ಇಲ್ಲಿ ತೋರಿಸುತ್ತೆ. ಮತ್ತು ಏನಾದರೂ ಸಾಫ್ಟ್ವೇರ್ ಅಪ್ಡೇಟ್ ಬಂತಂದರೆ ಇಮೇಲಲ್ಲಿ ಅಪ್ಡೇಟ್ ಬರುತ್ತೆ ಮೆಸೇಜು. ಇವಾಗ ಗಾಡಿ ಸ್ಟಾರ್ಟ್ ಮಾಡಬೇಕಂದ್ರೆ ಫಸ್ಟು ಸ್ಟ್ಯಾಂಡ್ ತೆಗಿಬೇಕು. ಸ್ಟ್ಯಾಂಡ್ ತೆಗ್ದಿದ್ದೀನಿ ನಾನು. ಇವಾಗ ಸ್ಟಾರ್ಟ್ ಮಾಡಬೇಕಂದ್ರೆ ಫಸ್ಟು ಬ್ಯಾಕ್ ಇಟ್ಕೊಂಡು ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ. ಇವಾಗ ನೀವು ಗಾಡಿ ಓಡಿಸ್ಕೊಂಡು ಮ್ಯಾಪ್ ನೋಡಬೇಕಂದ್ರೂ ಇಲ್ಲಿ ನೋಡ್ಬೋದು. ಇಲ್ಲಾಂದರೆ ಬೇಡ ಅಂದರೆ ನಾವು ಫುಲ್ ಸ್ಲೈಡ್ ಮಾಡಿದ್ರೆ ಈ ಥರ ಡಿಸ್ಪ್ಲೇ ಬರುತ್ತೆ. ಎಷ್ಟು ಸ್ಪೀಡ್ ಹೋಗ್ತೀರಿ ಕಿಲೋಮೀಟರು, ಮತ್ತು ಚಾರ್ಜು ಕಿಲೋಮೀಟ್ರ್ ಇಲ್ಲಿ ತೋರಿಸುತ್ತೆ. ಇದೆಲ್ಲ ಮೋಚ್ಗಳು ತೋರಿಸುತ್ತೆ. ಇದು ಕಿಲ್ ಸ್ವಿಚ್ಚು, ಇದು ಆನಲ್ಲಿದೆ. ಇದು ಆಫ್ ಮಾಡಿದ್ರೆ ಗಾಡಿ ಮುಂದಕ್ಕೆ ಹೋಗೋಲ್ಲ, ಯಾಕಂದರೆ ಪವರ್ ಕಟ್ ಆಫ್ ಆಗಿರುತ್ತೆ ಮೋಟ್ರಿಗೆ. ಇದು ಆನ್ ಮಾಡಿದ್ರೆ ನೀವು ಮತ್ತೆ ಸ್ಟಾರ್ಟ್ ಮಾಡಬೇಕು. ಫ್ರಂಟ್ ಬ್ಯಾಕ್ ಇಟ್ಕೊಂಡು, ಇಲ್ಲ ಬ್ಯಾಕ್ ಆದರೂ ಇಟ್ಕೊಂಡು ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ. ಇವಾಗ ಗಾಡಿ ಸ್ಟಾರ್ಟಲ್ಲೇ ಇದೆ. ಇದು ರಿವರ್ಸು, ಪಾರ್ಕ್ ಅಸಿಸ್ಟ್ ಅಂತ ಹೇಳಿದ್ನಲ್ಲ, ಇದು ರಿವರ್ಸು. ಇದಾಗಿ 3 ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ ಅಷ್ಟೇ. 3 ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ. ಮತ್ತು ಆಫ್ ಮಾಡಬೇಕಂದ್ರೆ ಮತ್ತು ನೀವು ಇದೇ ಬಟನ್ನು ಪ್ರೆಸ್ ಮಾಡ್ಬೋದು, ಆಫ್ ಆಗುತ್ತೆ. ಇಲ್ಲಾಂದರೆ ನೀವು ಸ್ಲೈಡ್ ಮಾಡಿ ಕೂಡ ಆಫ್ ಆಗುತ್ತೆ. ಇದು ಬಂದು ರಿವರ್ಸ್ ಗೇರು. ಇದು ಮೋಡ್ಸ್ ಇಲ್ಲಿ 4 ಮೋಡ್ಸ್ ಬರುತ್ತೆ ಇದರಲ್ಲಿ. ನೆಕ್ಸ್ಟ್ ಇದು ಹೈ ಬೀಮ್ ನಾರ್ಮಲ್ಲು. ಇದು ಜಾಯ್ಸ್ಟಿಕ್ಕು, ಇದರಲ್ಲಿ ಆಪ್ರೇಟ್ ಮಾಡ್ಬೋದು. ರೆಸ್ಪಾನ್ಸ್ ಅಂತೂ ಚೆನ್ನಾಗಿದೆ. ಡೌನ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ ರೈಟ್ ಇಂಡಿಕೇಟರು, ಮತ್ತು ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಇದು ಲೆಫ್ಟ್ ಇಂಡಿಕೇಟ್ರು. ಇದು ಆಟೋಮೆಟಿಕ್ ಆಫ್ ಆಗುತ್ತೆ 5 seconds ಆಗಿದ ತಕ್ಷಣ. ಇದು ಹಾರ್ನ್ನು. ಇವಾಗ ಬೂಟ್ ಸ್ಪೇಸ್ ತೋರ್ಸಕ್ಕೆ ಮಾಡ್ತಾಗುತ್ತೆ. ನೀವು ನೋಡ್ತಾ ಇದ್ದೀರಾ, ಜಸ್ಟ್ ಆಫ್ ಮಾಡಿ ಲೆಫ್ಟಲ್ಲಿ ಹಿಂಗೆ ಪುಷ್ ಮಾಡಿದ್ರೆ ಬೂಟ್ ಸ್ಪೇಸ್ ಓಪನ್ ಆಗುತ್ತೆ. ಬೂಟ್ ಸ್ಪೇಸ್ ಅಂತೂ ಸಕ್ಕತ್ತಾಗಿದೆ. ಸ್ಪೇಸ್ ಅಂತೂ ಚೆನ್ನಾಗಿದೆ. ಆರಾಮಾಗಿ ನೀವೇನಾದರೂ ಗ್ರೋಸರೀಸ್ ತೊಗೊಂಡ್ರೆ ಆರಾಮಾಗಿ ಇಟ್ಕೊಂಬರ್ಬೋದು. ಇಲ್ಲಾಂದರೆ ನೀವು ಹೆಲ್ಮೆಟ್ ಆರಾಮಾಗಿ ಇಟ್ಬೋದು ಇದರಲ್ಲಿ. ನೀವು ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಆ್ಯಂಡ್ ಗೈಸ್, ಇದರಲ್ಲಿ ಡ್ಯುಯಲ್ ಡಿಸ್ಕ್ ಬರುತ್ತೆ. ನೋಡ್ತಿದ್ದೀರಾ, ಫ್ರಂಟು ಬ್ಯಾಕು. ಮತ್ತು ಫ್ರಂಟು ಬ್ಯಾಕು ಅಲಾಯ್ ವೀಲ್ಸ್ ಬರ್ತಿದೆ ವಿತ್ MRF ಟೈರು. ಒಳ್ಳೆ ವಿಷಯ ಅಂತ ಹೇಳ್ಬೋದು. ಒಳ್ಳೆ ಲೈಫ್ ಬರುತ್ತೆ. ಇವಾಗ ಹಿಂದೆ ನೋಡ್ತಿದ್ದೀರಾ, ಇದಕ್ಕೆ ಚೈನ್ ಬರೋಲ್ಲ, ಬೆಲ್ಟ್ ಬರುತ್ತೆ. ಇದೇ ಬೆಸ್ಟು. ಯಾಕಂದರೆ ಚೈನ್ ಅಂದರೆ ಮಂತಿಗೆ ನೀವು ಚೈನ್ ಸ್ಪ್ರೇ ಇಲ್ಲಾಂದರೆ ಆಯಿಲ್ ಹಾಕಬೇಕು. ಹಿಂಗೆಲ್ಲ ಅವಶ್ಯಕತೆಯೂ ಇಲ್ಲ. ಆರಾಮಾಗಿ ಒಳ್ಳೆ ಲೈಫ್ ಬರುತ್ತೆ ಬೆಲ್ಟಲ್ಲಿ. ಬೇಸ್ಡ್ ಆನ್ ಯುವರ್ ರೈಡಿಂಗ್ ಸ್ಕಿಲ್, ನೀವು ಹೆಂಗೆ ಓಡಿಸ್ತೀರೋ ಬೆಲ್ಟ್ ಆದರೆ ಲೈಫ್ ಚೆನ್ನಾಗಿರುತ್ತೆ. ಹಾಕೊಂಡು ಚೆನ್ನಾಗಿ ಉಜ್ಜಾಡಿದ್ರೆ ಬೇಗ ಹೊಟ್ಟೋಗ್ಬಿಡುತ್ತೆ. ಇವಾಗ ಗಾಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ.
ಸ್ಟಾರ್ಟ್ ಮಾಡಿದ ತಕ್ಷಣ ಇವಾಗ ಬ್ಯಾಕ್ ಬ್ರೇಕ್ ಇಟ್ಕೊಂಡು ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಸೈಡ್ ಸ್ಟ್ಯಾಂಡ್ ಅಂತ ಇಲ್ಲಿ ತೋರಿಸ್ತಿದೆಯಲ್ಲ, ಇವಾಗ ನಾನು ಸ್ಟ್ಯಾಂಡ್ ಎತ್ತಾ ಇದ್ದೀನಿ. ಸ್ಟ್ಯಾಂಡ್ ಎತ್ತಿದ ತಕ್ಷಣ ಬ್ರೇಕ್ ಇಟ್ಕೊಂಡು ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಇವಾಗ ಗಾಡಿ ಸ್ಟಾರ್ಟ್ ಆಯಿತು. ನೋಡಿ ಅಲ್ಲಿ ಮೇಲೆ ಗ್ರೀನ್ ಕಲರ್ ಲೈಟ್ ಕಾಣಿಸ್ತಿದೆ. ಇವಾಗ ಎಕೋ ಮೋಡಲ್ಲಿದೆ. ನೋಡ್ತಾ ಇದ್ದೀರಾ, ಎಕೋ ಮೋಡಲ್ಲೇ ಅಷ್ಟು ಪವರ್, ಅಷ್ಟು ಪ್ರಾಪರ್ ರೆಸ್ಪಾನ್ಸ್ ಇದೆ. ನೋಡಿ ಸುಮ್ಮನೆ ಹಿಂಗೆ ಕೊಟ್ಟರೆ ಸಾಕು, ಹಂಗೆ ನುಗ್ಗುತ್ತೆ ಫಾಸ್ಟಾಗಿ. ನನಗಂತೂ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಇವಾಗ ರೈಡ್ ಮೋಡಲ್ಲಿ ಆಗ್ತಾಯಿದ್ದೀನಿ. ಇವಾಗ ನೋಡಿ ರೈಡ್ ಮೋಡಲ್ಲಿದೆ. ಇವಾಗ ರೈಡ್ ಮೋಡಲ್ಲಿದೆ. ಇವಾಗ ಪ್ರಾಪರ್ ರೆಸ್ಪಾನ್ಸ್ ಹೇಗಿದೆ ಅಂತ ತೋರಿಸ್ತೀನಿ. ಪವರ್ ಅಂತೂ ಲಿಟ್ರಲಿ ನಾನು ನೋಡಿ ಬ್ರೇಕ್ ರೆಸ್ಪಾನ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಬ್ರೇಕ್ ಅಂತೂ ತುಂಬ ಶಾರ್ಪ್ ಆಗಿದೆ. ನೀವೇನಾದರೂ ಮಳೆ ಬರ್ತಿದ್ರೆ ಬ್ರೇಕ್ ಹಿಡಿಯುವಾಗ ಹುಷಾರಾಗಿದ್ದೀರಿ, ಯಾಕಂದರೆ ಹಿಡಿದಿದ ತಕ್ಷಣ ಇಮ್ಮಿಡಿಯೇಟಾಗಿ ಗಾಡಿ ನಿಂತ್ಬಿಡುತ್ತೆ. ಯಾಕಂದರೆ ಬ್ರೇಕ್ ರೆಸ್ಪಾನ್ಸ್ ಅಂತೂ ಶಾರ್ಪ್ ಆಗಿದೆ. ಓಡಿಸ್ತಾ ಇದ್ದೀರಾ, ಸಡನ್ನಾಗಿ ಹಿಡಿದ್ರೆ ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ. ಹುಷಾರಾಗಿ ಬ್ರೇಕ್ ಹಿಡಿಯೋದು ಮಳೆ ಟೈಮಲ್ಲಿ ಮಾತ್ರ. ಇಲ್ಲಾಂದರೆ ನಾರ್ಮಲ್ ಟೈಮಲ್ಲಿ ನೀವು ಆರಾಮಾಗಿ ಹಿಡಿಬೋದು, ಏನೂ ತೊಂದರೆ ಇಲ್ಲ. ಇವಾಗ ನಾನು ರೈಡ್ ಮೋಡಲ್ಲಿ ಓಡಿಸಿದ್ದೀನಿ, ನೋಡಿದ್ರಲ್ಲ ಏನು ಅಕ್ಯುರೇಟಾಗಿತ್ತು. ಎಷ್ಟು ಲೈಟಾಗಿ ಕೊಟ್ಟರೆ ಸಾಕು ಹಂಗೆ ಫುಲ್ ಮಾಡುತ್ತೆ. ಫುಲ್ಲಿಂಗ್ ಪವರ್ ಅಂತ ಸಕ್ಕತ್ತಾಗಿದೆ. ಇವಾಗ ನಾನು ಸ್ಪೋರ್ಟ್ಸ್ ಮಾಡಾಕ್ತಾಯಿದ್ದೀನಿ. ನೋಡಿ ಇವಾಗ ಸ್ಪೋರ್ಟ್ಸ್ ಮಾಡಾಕ್ತಾಯಿದ್ದೀನಿ. ಇದರಲ್ಲಿ ಕೇಳಬೇಕಾ ನೀವು? ಏನು ಮಾತೇ ಬರೋಲ್ಲ, ಅಷ್ಟು ಖುಷಿಯಾಗುತ್ತೆ ನನಗೆ. ನೋಡಿ ಲೈಟಾಗಿ ಕೊಟ್ಟರೆ ಸಾಕು, ಅಷ್ಟು ಖುಷಿಯಾಗುತ್ತೆ, ಅಷ್ಟು ಫೀಲ್ನೆಸ್ ಬರುತ್ತೆ. ಮಾಡ್ತಾಯಿದ್ದೀನಿ ನೋಡಿ. ನೋಡಿದ್ರೆ ಸ್ಪೋರ್ಟ್ಸ್ ಮೋಡಲ್ಲಿ ಹೆಂಗೆ ಎಳೆಯುತ್ತೆ ಅಂತ. ಡಬಲ್ಸಲ್ಲಂತೂ ನೀವು ಆರಾಮಾಗಿ ಹಿಂದೆ ಕುತ್ಕೊಂಡಿದ್ರೆ ಗೊತ್ತಾಗುತ್ತೆ ಆ ಫೀಲ್. ಕಣ್ಣಿಂದ ಗಾಳಿ ಮಕ್ಕಕ್ಕೆ ಬೀಸ್ತಾ ಇರುತ್ತೆ, ಅಷ್ಟು ಖುಷಿಯಾಗುತ್ತೆ. ಇವಾಗ ಬೋಪ್ ಮೋಡಲ್ಲಿ ಏನು ಮಾತಾಡಬೇಕಂತ ಗೊತ್ತಾಗ್ತಾಯಿಲ್ಲ. ಬೋಪ್ ಮೋಡಂತೂ ಲಿಟ್ರಲಿ ಕಲ್ದೋಗ್ಬಿಡ್ತೀನಿ ಇದ್ರಲ್ಲಿ ಹೋದರೆ, ಆ ರೀತಿ ಇದೆ, ಭಯಂಕರವಾಗಿದೆ ಪರ್ಫಾರ್ಮೆನ್ಸ್. ಇವಾಗ ಬೋಪ್ ಮೋಡಲ್ಲಿದೆ. ಇವಾಗ ನೋಡಿ ಎಷ್ಟು ಸ್ಪೀಡಾಗಿ ಹೋಗುತ್ತೆ ಅಂತ. ಜಾಸ್ತಿ ಸ್ಪೀಡಾಗಂತೂ ಹೋಗೋಕ್ಕಾಗಲ್ಲ, ಯಾಕಂದರೆ ನಾನು ಮೇನ್ ರೋಡಿಗೆ ಬಂದಿಲ್ಲ. ಇಲ್ಲೇ ಚಿಕ್ಕದಾಗಿ ಒಂದು ರೈಡ್ ತೋರಿಸ್ತಾ ಇರೋದು ಗೈಸ್ ನಿಮಗೆ. ಇವಾಗ ಎಲ್ಲ 4 ಮೋಡ್ಸ್ ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ ಬ್ಯಾಕ್ ಟು ಸ್ಮಾರ್ಟ್ ಇಕೋ ಮೋಡ್. ಇದರಲ್ಲೇ ಆರಾಮಾಗಿ ಸಿಟಿಯಲ್ಲಿ ಒಳ್ಳೆ ಮೈಲೇಜ್ ಕೊಡುತ್ತೆ. ನಾನು ಯೂಶ್ವಲಿ ಓಡಿಸೋದು ರೈಡು, ಸ್ಪೋರ್ಟ್ಸು, ವರ್ಕ್ ಮಾಡಲು ಓಡಿಸ್ತಾ ಇರ್ತೀನಿ. ಜಾಸ್ತಿ ರೈಡಲ್ಲಿ ಓಡಿಸ್ತೀನಿ. ಹಂಗೂ ಇವಾಗೆಲ್ಲದು ದೂರ ಹೋಗ್ತಾಯಿದ್ದೀನಿ ಅಂದರೆ ನಾನು ಎಕೋ ಮೋಡ್ ಯೂಸ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟು ನಾನು ಪರ್ಚೇಸ್ ಮಾಡುವಾಗ ಅವ್ರ ಹತ್ರ ಕೇಳಿದೆ, ಸರ್ ಹತ್ರ, ಅವರು ಇದಕ್ಕೆ ನೀವೇನಾದರೂ ಕಾಂಪ್ಲಿಮೆಂಟ್ ಕೊಡ್ತೀರಾ ಅಂತ. ಅವರು ಮ್ಯಾಟ್ ಕೊಡಬೇಕಿತ್ತು, ಸ್ಪೋರ್ಟ್ ಮ್ಯಾಟ್ ಕೊಡಬೇಕಿತ್ತು. ಸ್ಪೋರ್ಟ್ ಮ್ಯಾಟು ಮತ್ತು ಹಿಂದೆ ಫುಡ್ ರೆಸ್ಟ್ ಲೇಡೀಸ್ಗೆ ತುಂಬ ಯೂಸ್ ಆಗುತ್ತೆ ಕುತ್ಕೊಳ್ಳೋಕ್ಕೆ. ಅದೆರಡು ಮತ್ತು ಅವ್ರು ಹಾಕಿಲ್ಲ. ಅದು ಮತ್ತು ಗಾಡಿಯಲ್ಲಿ ಫ್ರೀ ಹೆಲ್ಮೆಟ್ ಕೊಟ್ಟರು. ನೀವು ಪಾರ್ಟ್ 1ಅಲ್ಲಿ ನೋಡಿದ್ದೀರಾ. ಹೆಲ್ಮೆಟ್ ಅಂದರೆ ಚೆನ್ನಾಗಿದೆ, ಬಟ್ ಕ್ವಾಲಿಟಿ ವೈಸ್ ಓಕೆ ಚೆನ್ನಾಗಿದೆ. ಇದು ನನ್ನ ಹಾನೆಸ್ಟ್ ರಿವ್ಯೂ. ಇವಿ ಕಂಪೇರ್ ಟು ಪೆಟ್ರೋಲ್, ಈಗಿನ ಪೆಟ್ರೋಲ್ ಎಷ್ಟು ರೇಟ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಪೆಟ್ರೋಲ್ 2 ವಾರ ಆದಮೇಲೆ ನೀವು ಪೆಟ್ರೋಲ್ ಹಾಕಬೇಕಿಲ್ಲ, 1 ವಾರ ಆದಮೇಲೆ ಹಾಕಬೇಕು. ಬಟ್ ಇದರಲ್ಲಿ ಹಂಗಲ್ಲ, ಆರಾಮಾಗಿ ನೀವು ಮನೇಲಿ ಚಾರ್ಜ್ ಹಾಕ್ಬೋದು. ಇಲ್ಲಾಂದರೆ ಫಾಸ್ಟ್ ಚಾರ್ಜಿಂಗಲ್ಲಿ ಇದ್ರ ವ್ಯಾಲೆಟ್ ಇದೆ, ಏತರ್ ಆ್ಯಪ್ ಅಂತ, ಏತರ್ ಕನೆಕ್ಟ್ ಆ್ಯಪ್. ಅದರಲ್ಲಿ ಮಿನಿಮಮ್ 100 ರೂಪೀಸ್ ಅಂತೂ ಇರಲೇಬೇಕು. ಇವಾಗ ನೀವು ಚಾರ್ಜ್ ಆಗ್ತಾಯಿದ್ದೀರಾ, ಇವಾಗ ಇಲ್ಲಿದೆ ಚಾರ್ಜಿಂಗ್ ಪೋರ್ಟ್. ನಿಮಗೆ ಹೇಳೋದು ಮರ್ತೋದೆ, ಇಲ್ಲಿ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಇದು ಚಾರ್ಜಿಂಗ್ ಪೋರ್ಟು. ನೀವು ಮನೇಲಿ ಕೂಡ ಚಾರ್ಜ್ ಹಾಕ್ಕೊಬೋದು. ನಾನು ತೊಗೊಂಡಿರೋ ಪೋರ್ಟೇಬಲ್ ಚಾರ್ಜಿಂಗ್ ಪೋರ್ಟ್ ತೊಗೊಂಡಿದ್ದೀನಿ. ಇನ್ನೊಂದಿದೆ ಡಾಟ್ ಚಾರ್ಜರ್ ಅಂತ, ಅದು ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತೀನಿ.
ಆ ಥರ ಬರುತ್ತೆ, ವಾಲ್ ಫಿಟ್ಟಲ್ಲಿ ಇರುತ್ತೆ. ಬಟ್ ಅದು ತೊಗೊಂಡ್ರೆ ನೀವು ಅದರಲ್ಲೂ ಫಾಸ್ಟ್ ಚಾರ್ಜಿಂಗೇ ಆಗುತ್ತೆ. ಬಟ್ ಪೋರ್ಟೇಬಲ್ ಚಾರ್ಜು ಬೆಟ್ರು. ಇವಾಗ ಎಲ್ಲಾದರೂ ದೂರ ಹೋಗ್ತಾಯಿದ್ದೀರಾ ಅಂತ ಇಟ್ಕೊಳ್ಳಿ, ಆರಾಮಾಗಿ ಬೇಸ್ಮೆಂಟಲ್ಲಿ ಚಾರ್ಜ್ ಹಾಕೊಬೋದು. ಇಲ್ಲಾಂದರೆ ಇಲ್ಲ ಎಲ್ಲಾದರೂ ಸ್ಟೇ ಆಗ್ತಾಯಿದ್ದೀರಾ ಅದು ಮನೇಲಿ ಕೂಡ ಚಾರ್ಜ್ ಹಾಕೊಬೋದು. ಔಟ್ಸೈಡಲ್ಲೇ ತೊಗೊಂಡು ಹೋದರೆ ಇವಾಗ ಎಲ್ಲಾದರೂ ಲಾಂಗ್ ರೈಡ್ ಹೋಗ್ತಾಯಿದ್ದೀರಾ ಅಂದರೆ ಚಾರ್ಜಿಂಗ್ ಸ್ಟೇಷನ್ಸ್ಗಳು ಎಲ್ಲೆಲ್ಲಿ ಇದೆ ಅಂತ ಬಿಫೋರೇ ನೀವು ಪ್ಲ್ಯಾನ್ ಮಾಡಿ ಇಟ್ಕೊಬೇಕು. ಇಲ್ಲಾಂದರೆ ಚಾರ್ಜಿಂಗು ಖಾಲಿ ಆಗಬೇಕಂದ್ರೆ ನಿಮಗೆ ತೊಂದರೆ ಆಗುತ್ತೆ. ಇದು ಇಷ್ಟು ನನ್ನ ಹೊಸ ಎತ್ತರ್ ಪ್ರೋ ಸೀರೀಸ್ ಟಾಪ್ ಮಾಡಲು. ಈ ಟಾಪ್ ಮಾಡಲ್ಲಿ ನಿಮಗೆ ಟಚ್ ಸ್ಕ್ರೀನ್ಸ್ ಬರುತ್ತೆ. ಇರೋದ್ರಲ್ಲೇ ನಾನು ಟಾಪ್ ಮಾಡಲ್ ತೊಗೊಂಡಿರೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಅಪ್ಕಮಿಂಗ್ ವಿಡಿಯೋ ಸಿಗ್ತೀನಿ. ಟಾಟಾ, ಬಾಯ್.